ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತಿನ ರೆಸಿಪಿ ಅಳ್ಳಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಳಿಗೆಗೆ ಒಂದು ಬೌಲ್ ಗೋಧಿ ಹಾಕಿ ಕೆಂಪಗೆ ಸಣ್ಣ ಉರಿಯಲ್ಲೇ ಹುರಿದುಕೊಳ್ಬೇಕು. ನಾಗರ ಪಂಚಮಿ ಹಬ್ಬದಲ್ಲಿ ನಾಗಪ್ಪನಿಗೆ ನೈವೇದ್ಯಕ್ಕಾಗಿ ಈ ಅರಳಿಟ್ಟು ಮಾಡ್ತೀವಿ. ನೋಡಿ, ಈ ಥರ ಕೆಂಪಗೆ ಹುರಿದುಕೊಳ್ಬೇಕು. ಈ ಅಳ್ಳಿಟ್ಟಿಗೆ ತಂಬಿಟ್ಟು ಅಂತಲೂ ಕರೀತಾರೆ. ಈಗ ಅಳ್ಳಿಟ್ಟಿನ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಬಾಳಿಗೆಗೆ ಗೋಧಿ ತೊಗೊಂಡಿದ್ದೀವಲ್ಲ, ಅದೇ ಕಾಲು ಭಾಗದಷ್ಟು ಅಂದರೆ ಕಾಲು ಬೌಲು ಕಡಲೆಕಾಳನ್ನು ಹಾಕಿ ಸಣ್ಣ ಉರಿಯಲ್ಲೇ ಕೆಂಪಗೆ ಹುರಿದುಕೊಳ್ಬೇಕು. ಈ ಗೋಧಿ ಕಡಲೆ ಗಿರಣಿಯಲ್ಲಿ ಬೇಯಿಸಿದ ನಂತರ ಇಷ್ಟು ಹಿಟ್ಟು ರೆಡಿಯಾಗಿದೆ. ಹಿಟ್ಟು ತಿಂಗಳವರೆಗೂ ಇಟ್ಟರು ಕೆಡೋದಿಲ್ಲ. ಈಗ ಒಂದು ಪ್ಲೇಟಿಗೆ 1.5 ಕಪ್ಪು ಹಿಟ್ಟನ್ನು ಹಾಕ್ಕೊಳ್ತೀನಿ. 5 ಟೀ ಸ್ಪೂನ್ ತುರಿದು ಫ್ರೈ ಮಾಡಿದ ಒಣ ಕೊಬ್ಬರಿ, 1 ಟೀ ಸ್ಪೂನ್ ಕಸಗಸೆ ಪುಡಿ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಒಂದು ಪಾತ್ರೆಗೆ 1 ಕಪ್ ಬೆಲ್ಲ, ಅರ್ಧ ಕಪ್ ನೀರು ಹಾಕಿ, ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕು, ಪಾಕ ಬರೋದು ಬೇಡ. ಹಿಟ್ಟಿಗೆ ಹಾಕಿ 1 ಟೀ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನಾದ್ಕೊಂಡು ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಬಿಗಿನರ್ಸ್ಗೆ ಅನುಕೂಲ ಆಗಲಿ ಅಂತ ಕಡಿಮೆ ಪ್ರಮಾಣದಲ್ಲಿ ಅಳ್ಳಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬದ 5 ಥರದ ಉಂಡೆಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ನಾನು ಮಾಡುವ ಹಬ್ಬದ ವಿಶೇಷ ಅಡುಗೆಗಳನ್ನು ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು. ನೋಡಿ, ಈ ಥರ ಕಡುಬು ಥರ ಮಾಡ್ತೀವಿ. ಉತ್ತರ ಕರ್ನಾಟಕದ ಪಂಚಮಿ ಹಬ್ಬದ ವಿಶೇಷ ಅಳ್ಳಿಟ್ಟಿನ ಉಂಡೆ ರೆಡಿಯಾಗಿದೆ. ಈ ಕಡುಬು ಥರ ಮಾಡಿದ ಅಳ್ಳಿಟ್ಟನ್ನು ನಾಗಪ್ಪನಿಗೆ ನೈವೇದ್ಯ ಮಾಡ್ತೀವಿ. ಈ ಅಳ್ಳಿಟ್ಟನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.